ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಅಡಿಕೆನಾಡು ಚೆನ್ನಗಿರಿಗೆ ಹೋಗ್ತಾ ಇದ್ದೀನಿ. ಸೊ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ವಿಡಿಯೋ ಇದು. ಸನ್ಸೆಟ್ ಆಗ್ತಾಯಿತ್ತು, ಸೊ ಹಾಗಾಗಿ ಮಾಡಿದೆ. ಸೊ ಚೆನ್ನಗಿರಿಗೆ ಎಂಟ್ರು ಆದ್ವಿ. ಇವಾಗ ಚೆನ್ನಗಿರಿ ಬಂದು ನಾನು ಹುಟ್ಟಿರೋ ಅಂಥ ಊರು. ನನಗೆ ತುಂಬ ದಿವಸದಿಂದ ವೀಡಿಯೋ ಮಾಡಬೇಕು ಅಂತ ಆಸೆ ಇತ್ತು, ಸೊ ಹಾಗಾಗಿ ಮಾಡಿದೆ. ಎಂಟ್ರೆನ್ಸಲ್ಲೇ ಅಮ್ಮ ತುಂಬ ಪವರ್ಫುಲ್ಲು, ಕೆರೆ ಕುಕ್ಕೋಡ್ದವ್ವ ಅಂತ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ತಾತ ಅವ್ರ ಮನೆ ಸುಮಾರು 100 ವರ್ಷದ ಹತ್ರ ಆಗಿದೆ ಈ ಮನೆಯಲ್ಲಿ. ನಮ್ಮ ಅಜ್ಜಿ ತಾತ ಅವ್ರ ಅಪ್ಪ ಅವ್ರ ಕಾಲದಿಂದನೂ ಇರೋಂಥ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಆಟ ಆಡ್ಕೊತಾ ಇದ್ವಿ. ಇವಾಗ ನಮ್ಮ ಮಕ್ಕಳು ಇಲ್ಲ ಆಟ ಆಡ್ಕೊಳ್ಳೋದು ನೋಡಿದ್ರೆ ಖುಷಿ ಅನಿಸುತ್ತೆ. ಇದು ಬಂದು ನಮ್ಮ ಅಜ್ಜಿಯವರ ಕಾಲದಿಂದನೂ ನಮ್ಮ ಕುಲದೇವತೆ ದೇವಸ್ಥಾನ. ನಮ್ಮ ಮಾವ ಅವರು ನಡೆಸ್ತಾ ಇದ್ದಾರೆ. ಇದು ಕುಕ್ಕೋಡೇಶ್ವರಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ಹೆಸರು. ಇದು ಆ್ಯಕ್ಚುಲಿ ಕಟ್ಟಡ ಆಗ್ತಾಯಿದೆ ಇನ್ನು. ಇವನು ಬಂದು ನಮ್ಮ ಮಾವವ್ರ ಮಗ ಮೊಮ್ಮಗ ಆಗಬೇಕು ನಮ್ಮ ಮಾವವ್ರಿಗೆ, ಮಯೂರ ಅಂತ. ನಾನು ವೀಡಿಯೋ ಮಾಡ್ತಾಯಿದ್ರೆ ಬಾ ಚಿಕ್ಕಮ್ಮ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಪಾಪ ವೀಡಿಯೋ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡ್ದೆ. ಥ್ಯಾಂಕ್ಸ್ ಮಯೂರ. ಸೊ ನೋಡಿ, ದೇವಸ್ಥಾನ ತುಂಬ ಹಂಚಿನದ್ರಲ್ಲಿತ್ತು ದೇವಸ್ಥಾನ, ಬಟ್ ಇವಾಗೆಲ್ಲ ಚೆನ್ನಾಗಿ ಎಲ್ಲ ಲೇಟೆಸ್ಟಾಗಿ ಮಾಡ್ತಾಯಿದ್ದಾರೆ. ಈ ದೇವಸ್ಥಾನ ಕಟ್ಟಿಸ್ಬೇಕು, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೊದಲಿಂದನೂ ಅಷ್ಟೇ, ಏನಾದರೂ ಮಾಡಬೇಕು ಅಂದರೆ ಅಮ್ಮನ ಅಪ್ಪಣೆ ಕೇಳಿಬಿಟ್ಟು ಮಾಡ್ತೀವಿ. ಅಂದರೆ ಒಂದು ಸೈಡೆಲ್ಲ ಹೂವು ಕೊಡೋದನ್ನು ಅಪ್ಪಣೆ ಅಂತ ಕರಿತೀವಿ. ಸೊ ಇದೆಲ್ಲ ಮನೆ, ಅವಾಗಿನ ಕಾಲದ ಮನೆ, ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಜೊತೆನೂ ಒಂದೊಂದು ಚಿಕ್ಕದಾಗ ಹಾಯಿ ಮತ್ತು ಇಂಟ್ರಡಕ್ಷನ್ ಥರ ವೀಡಿಯೋ ಮಾಡಿದ್ದೀನಿ. ಹಾಯ್ ಮಾಡಿ ಸಮೃದ್ಧಿ. ಆದ್ಯಾ ಹಾಯನ್. ಮಯೂರ ಇಲ್ಲದ ಮಯೂರ ಯಾಕೆ ಬಾಗ್ಲ ಹಾಕೊಂಡಿದ್ದಾನೆ ಅಷ್ಟೇ. ಮಾಮ ಏನೋ ಕೆಲಸ ಮಾಡ್ತಾ ಅವರು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಲ್ಲೇ ಬಿಜಿ ಆಗೋರೆ. ಇಲ್ಲಿ ಆಶ್ಚರ್ಯ ಏನಾಗಿದ್ದು ಅಂದರೆ 10 ರೂಪಾಯಿ ಕೊಟ್ಟರೆ ಒಂದು ನಿಮಗೆ ಕುಡಿಯೋ ನೀರು ಮನೆ ಮುಂದೆನೇ ಬರುತ್ತೆ, ಫಿಲ್ಟ್ರ್ ನೀರು. ಫಸ್ಟ್ ಟೈಮ್ ನೋಡಿ ತುಂಬ ಶಾಕ್ ಆಯಿತು. ಇಷ್ಟು ಮಕ್ಕಳೆಲ್ಲ ಕುತ್ಕೊಂಡು ತುಂಬ ಗಲಾಟೆ ಮಾಡ್ತಿದ್ರು ಅಂತ ನಮ್ಮ ಮಾವ ಅವರು ಓಂ ಅಂತ ಹೇಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕುತ್ಕೊಂಡು ಓಂ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಚಿಕ್ಕವರು ಮಾತ್ರ ಇಬ್ಬರು ಕಣ್ಣು ತೆಡ್ಕೊಂಡು ನೋಡ್ತಾಯಿದ್ರು. ಆವಾಗಲೇ ಹೆಣ್ಮಕ್ಳೆಲ್ಲ ಬ್ಯುಸಿಯಾಗಿದ್ದರು. ಮತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ಎಲ್ಲರೂ ಹೆಣ್ಮಕ್ಳು ತುಂಬ ಬ್ಯುಸಿಯಿಂದ ಕೆಲಸ ಮಾಡ್ತಾಯಿದ್ರಲ್ಲ, ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಎಲ್ಲರೂ ಒಂದೇ ಜಾಗದಲ್ಲೇ ಇದ್ರಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡಿದೆ ಅಷ್ಟೇ. ಸೊ ಇದಾಗ್ತಿದ್ದಂಗೆ ನಾವು ಬೆಳಿಗ್ಗೆನೇ ಎದ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕರೆಕ್ಟಾಗಿ ಅಭಿಷೇಕ ಟೈಮು. ನನಗಂತೂ ಆಂಜನೇಯ ನೋಡಿ ತುಂಬ ಖುಷಿಯಾಯಿತು. ನನಗೆ ಬುದ್ಧಿ ಬಂದಾಗಲಿಂದ ಈ ಆಂಜನೇಯನ ಮಾತ್ರ ನಾವು ಯಾವತ್ತೂ ಬಿಡಲ್ಲ. ಚೆನ್ನಗಿರಿಗೆ ಹೋದರೆ ಮಿಸ್ ಮಾಡೋದೇ ಇಲ್ಲ, ಹೋಗಿ ಬಂದೇ ಬರ್ತೀವಿ. ಇದು ಭೂತಪ್ಪ ಅಂತ ಹೇಳ್ಬಿಟ್ಟು ಆವಾಗಲೇ ಅಮ್ಮನ ದೇವಸ್ಥಾನದಲ್ಲಿ ಹೇಳೋದ್ನಲ್ಲ, ಇಲ್ಲಿ ಹೂವು ಕೇಳ್ತಾರೆ ಅಂತ. ಸೊ ನಾವು ಆಂಜನೇಯಂಗೂ ಕೇಳ್ತೀವಿ, ಭೂತಪ್ಪಗೂ ಕೇಳ್ತೀವಿ. ಇಲ್ಲಿರೋ ಅಂಥ ಪ್ರತಿಯೊಬ್ಬರು ಅಕ್ಕಪಕ್ಕ ಊರಿನವ್ರೂ ಹೂವು ಕೇಳಿಬಿಟ್ಟೆ ಪ್ರತಿಯೊಂದು ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.